ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚೆ. ಫ್ರೆಂಡ್ಸ್, ಮುದ್ದು ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ದು ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ಶಿವರಾಮೇಗೌಡರು ಕೇಳ್ತಾ ಇರ್ತಾರೆ, ನಿನಗೆ ಇವರೆಲ್ಲ ಹೆಂಗೆ ಸಿಕ್ಕಿದ್ರು, ನೀನು ಹೆಂಗೆ ಇವ್ರನ್ನೆಲ್ಲ ಪತ್ತೆ ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಇಲ್ಲಿ ವಿದ್ಯಾವ್ರ ಅಪ್ಪನ ಕೇಳ್ತಾ ಇರ್ತಾರೆ. ಆಗ ಇದರಲ್ಲಿ ನಂದು ಏನೂ ಇಲ್ಲ ಗೌಡ್ರೆ, ನಂದೇನೂ ಇಲ್ಲ, ಇದರಲ್ಲಿ ನನ್ನ ಮಗಳು ಬುದ್ಧಿವಂತಿಕೆ ತನದಿಂದ ಇದೆಲ್ಲ ಸಾಧ್ಯ ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ನೀನು ಹೆಂಗವ ಇದನ್ನೆಲ್ಲ ಇದು ಮಾಡಿದೆ ಅಂದಾಗ, ಹೌದು ಮಾವಯ್ಯ, ಇವ್ರು ಇಂಥದ್ದೊಂದು ಕುತಂತ್ರ ಮಾಡಿದ್ದಾರೆ ಅಂತಲೇ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಿದ್ದಾರೆ ಅಂತ ಕಂಡುಹಿಡಿಬೇಕು ಅಂತಲೇ ನಾನು ಈ ರೀತಿ ಎಲ್ಲ ಮಾಡಿತ್ತು ಅಂತ ಹೇಳಿದಾಗ, ಏನು ಮಾಡಿದೆ ಹೇಳವ ಅಂತ ಹೇಳಿದಾಗ, ಹೌದು ಮಾವಯ್ಯ, ಇವರು ಮನೇಲಿ ಕೀನ ಹಚ್ಚಾಕ್ಸ್ಕೊಬಂದು ಇವರು ನೀವು ಕಳ್ತನ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಂದಮೇಲೆ ಇವ್ರು ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿರ್ತಾರೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಈ ರೀತಿ ಒಂದು ಐಡಿಯಾನ ಉಪಯೋಗಿಸಿದೆ ಅಂತ ಹೇಳಿದಾಗ, ಏನು ಮಾಡಿದೆ ಅಂತ ಹೇಳವ ವಿದ್ಯಾ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಇವರು ಮನೆ ಕೀನ ಈ ರೀತಿ ಹಚ್ಚಾಕ್ಸ್ಕೊಬಂದಿದ್ದ ನೋಡಿ ನನಗೆ ಒಂದು ಕ್ಷಣಕ್ಕೆ ಶಾಕ್ ಆಯಿತು. ಅದಕ್ಕೆ ಇವ್ರು ಏನು ಮಾಡಬೇಕು ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಯಾರ್ದಾದ್ರು ಸಹಾಯ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಅಪ್ಪಯ್ಯಂಗೆ ಫೋನ್ ಮಾಡಿದೆ. ಆಗ ಅಪ್ಪಯ್ಯಂಗೆ ಫೋನ್ ಮಾಡಿದಾಗ ಅಪ್ಪಯ್ಯ ನನಗೆ ಇಲ್ಲಿ ಚಿಕ್ಕಪ್ಪನ ಸಹಾಯ ಕೇಳೋಕ್ಕೆ ಇಲ್ಲಿ ಹೇಳಿದರು. ಚಿಕ್ಕಪ್ಪನ ಸಹಾಯ ಕೇಳಿದೆ ನಾನು. ಅಪ್ಪಾಜಿ ಅವಾಗ ನನಗೆ ಚಿಕ್ಕಪ್ಪನ ಸಹಾಯನ ತಗೊಳ್ಳೋಕ್ಕೆ ಹೇಳಿದರು. ಆವಾಗ ನನಗೆ ನೆನಪಾಗಿದ್ದು ರಮೇಶಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾವರಪ್ಪ ಹೇಳ್ತಾರೆ. ಆಗ ವಿದ್ಯಾವರಪ್ಪ ಹೇಳಿದಾಗ ಆವಾಗ ಅವರೇನೆ ರಮೇಶಣ್ಣ ನಮಗೆ ಈ ಥರ ಐಡಿಯಾ ಎಲ್ಲ ಕೊಟ್ಟಿತ್ತು ಅಂತ ಹೇಳಿದಾಗ, ಫೈಲ್ ಒಳಗಡೆ ನಾವು GPS ಅಳವಡಿಸಿದ್ದು, ಅದು ಎಲ್ಲೇ ಹೋದರೂ ಕೂಡ ಅಷ್ಟೇ ಅದು ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಟ್ರ್ಯಾಕಲ್ಲಿ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸವರು ಕೂಡ ಶಿವರಾಮೇಗೌಡರಿಗೆ ಹೇಳ್ತಾ ಇರ್ತಾರೆ. ಅದು ಅಲ್ಲದೆ ಇವ್ರವ್ರ ಜೊತೆ ಇದ್ದಿದ್ದ ಫೋಟೋಗಳು, ವೀಡಿಯೋಗಳು, ಹಾಗೇನೆ ಇವ್ರು ಮಾತಾಡಿರೋ ಕಾಲ್ ರೆಕಾರ್ಡ್ಸು ಎಲ್ಲವೂ ಕೂಡ ಇಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸವರು ಕೂಡ ಇಲ್ಲಿ ಕಾಲ್ ಲಿಸ್ಟ್ನು ಕೊಡ್ತಾರೆ. ಅದನ್ನು ನೋಡಿದ್ರಿಂದ ಗೋವಿಂದಗೌಡರು ಕೂಡ ತುಂಬಾ ಸೆಟ್ ಆಗ್ತಾ ಇರ್ತಾರೆ, ಶಿವರಾಮೇಗೌಡರು ಕೂಡ ಸೆಟ್ ಆಗ್ತಾ ಇರ್ತಾರೆ. ಆವಾಗ ಈ ಐಡಿಯಾನ ನಾನೇ ನಿಮಗೆ ಕೊಟ್ಟಿದ್ದು, ವಿದ್ಯೆಗೆ ಹೇಳಿದ್ದೆ ನಾನು ಈ ರೀತಿ ಎಲ್ಲ ನೀನು ತೆಗೆದಿಟ್ಟಿರೋಂಥ ಚೀಲದಲ್ಲಿ ನೀನು ಸಪ್ರೇಟಾಗಿ ಆ ಫೈಲ್ ಒಳಗೆ GPS ಅಳವಡಿಸ್ಬಿಡು ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಾನು. ಆಗ ವಿದ್ಯೆ ಅದೇ ರೀತಿ ಮಾಡಿದ್ಲು. ಆವಾಗ ಅವ್ರು ಎಲ್ಲೇ ಹೋದರೂ ಕೂಡ ಅದನ್ನು ಏನು ನಕಲು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಆ ರೀತಿ ಐಡಿಯಾ ಕೊಟ್ಟಿದ್ದೆ ಗೌಡ್ರೆ ಅಂತ ಹೇಳ್ಬಿಟ್ಟು ಪೊಲೀಸವರು ಹೇಳ್ತಾರೆ. ಆವಾಗ ವಿದ್ಯೆನೂ ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಕೆಲಸನ ಮಾಡಿದ್ಲು. ಇದರಿಂದ ನಿಮಗೆ ಇದನ್ನು ಎಲ್ಲೇ ಹೋದರೂ ಕೂಡ ಇದರಿಂದ ಯಾರಿಗೂ ಕೂಡ ತೊಂದರೆ ಆಗ್ದಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಐಡಿಯಾನ ನಾನು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಶಿವರಾಮೇಗೌಡರು ಕೂಡ ತುಂಬಾ ಕೋಪಗೊಳ್ತಾರೆ. ಅನ್ನ ತಿಂದ ಮನೆಗೆ ನೀವು ಈ ಥರ ದ್ರೋಹ ಬಗೆಯೋಕ್ಕೆ ನಿಮಗೆ ಹೆಂಗೆಲ್ಲ ಮನಸ್ಸು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಾರೆ. ಅವರಪ್ಪ ಇಷ್ಟ ಅಲ್ಲ ಗೌಡ್ರೆ, ಇವರು ನಿಮ್ಮನ್ನು ಮಟ್ಟ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಬೆಟ್ಟಯ್ಯ ಫೈಲ್ನೆಲ್ಲನೂ ತಗೋಬಿಟ್ಟು ಇವತ್ತಿಗೆ ಶಿವರಾಮೇಗೌಡಂದ ಅಂತ್ಯ ಅಂತ ಹೇಳ್ಬಿಟ್ಟು ಅಧ್ಯಾಯನ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾತಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಇಲ್ಲಿ ಶಿವರಾಮೇಗೌಡರು ತುಂಬಾ ಕೋಪಗೊಳ್ತಾರೆ. ಇನ್ನೊಂದು ಕಡೆ ಇಲ್ಲಿ ಬೆಟ್ಟಯ್ಯ ಮತ್ತು ಹಾಗೇನೆ ಕಾರಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಕಲ್ಲನ್ನು ಹಾಕಿ ಅಡ್ಡದಲ್ಲಿ ಇವರು ವಿದ್ಯಾವರಪ್ಪ ಎಲ್ಲರೂ ಕೂಡ ಪೊಲೀಸವ್ರನ್ನ ಹಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಯಾವನ್ಲ ಇಲ್ಲಿ ಕಲ್ಲು ಹಾಕಿರೋನು ಅಂತ ಹೇಳ್ಬಿಟ್ಟು ಬೆಟ್ಟಯ್ಯ ಇಲ್ಲಿ ಕಾರನ್ನು ನಿಲ್ಲಿಸ್ತಾರೆ. ಅವಾಗ ವಿದ್ಯಾವರಪ್ಪ ನಾನೇ ಗೌಡ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಳಪಟ್ಟಿನ ಹಿಡ್ಕೋತಾರೆ. ನೀನು ಯಾವನೋ ನನ್ನನ್ನು ಕೊಳಪಟ್ಟಿ ಹಿಡ್ಕೊತಿದ್ಯಾ, ನಾನು ಯಾರು ಅಂತ ಗೊತ್ತೇನೋ ಅಂದರೆ ಹೆಣ್ಣನ್ನು ಮುಂದೆ ಬಿಡ್ಕೊಂಡು ನೀನು ಏನೇನೆಲ್ಲ ಆಟ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೈತೆ, ಅದಕ್ಕೋಸ್ಕರನೇ ನಿನ್ನನ್ನು ಅಡ್ಡ ನಿಲ್ಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೇನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಪೊಲೀಸರ ಜೊತೆ ಹಿಡ್ಕೊಬಿಟ್ಟು ಇಲ್ಲಿ ವಿದ್ಯಾವರಪ್ಪ ಇಬ್ಬರು ಕೂಡ ಅವನನ್ನು ಇಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಗೌಡರು ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ಅದು ಸರಿ, ಸುಭಾಷ್ಗೆ ಇವಳು ಹೆಂಗೆ ಪರಿಚಯ ಆದ್ಲು, ಇವಳು ಯಾರು ಅಂತ ಕೇಳಿದಾಗ ಇವಳು ಬೆಟ್ಟಯ್ಯನ ಕ್ಲಬ್ಬಲ್ಲಿ ಕೆಲಸ ಮಾಡೋವಂಥವಳು. ಇವಳು ಯಾರಾದರೂ ಕೂಡ ಅಷ್ಟೇ ದೊಡ್ಡ ಮನೆ ಹುಡುಗರು ಯಾರು ಬಂದು ಸಿಕ್ಕಿದ್ರೆ ಸಾಕು ಅವ್ರನ್ನ ಮೋಸ ಮಾಡೋದು, ಅವ್ರ ಹತ್ರ ವೀಡಿಯೋ ಮಾಡೋದು, ಫೋಟೋ ಇದು ಮಾಡಿ ಅವ್ರ ಹತ್ರ ಆಸ್ತಿಯನ್ನೆಲ್ಲ ಕಿತ್ಕೊಳ್ಳೋದು ಇದೇ ಕೆಲಸ ಇವಳ್ದು. ಯಾವಾಗಲೂ ಕೂಡ ತುಂಬ ಪೊಲೀಸ್ ಸ್ಟೇಷನಲ್ಲಿ ಇವಳ್ದು ಕೇಸ್ ಆಗಿದೆ. ನೀವು ಅಷ್ಟೇ ಯಾರಾದರೂ ಒಬ್ಬರು ಬಂದು ಇವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸರು ಕೂಡ ಶಿವರಾಮೇಗೌಡರಿಗೆ ಹೇಳ್ತಾ ಇರ್ತಾರೆ. ಆಯಿತು, ಖಂಡಿತವಾಗ್ಲೂ ಈ ಕಾರ್ಯ ಎಲ್ಲ ಮುಗಿದ್ಮೇಲೆ ನಾನು ಗೋವಿಂದಗೌಡನ ಕಳಿಸ್ತೀನಿ, ಅವನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ನೋಡೋ ನೀನು ಎಷ್ಟೇ ಹೇಳಿದ್ರು ಅಷ್ಟೇ, ನೀನು ಅನ್ಯಾಯದ ದಾರಿಲಿ ಬರೋಕ್ಕೆ ಅಂತಲೇ ಬಂದೆ, ಆದರೆ ನಿನ್ನ ದೇವರು ಅಲ್ಲೇ ತುಳಿತಾ ಇದ್ದಾನೆ. ನಾನು ಜನಗಳ ಸೇವೆ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೀನಿ, ಅದರಿಂದ ನನ್ನನ್ನು ದೇವರು ಮೇಲಕ್ಕೆ ತರ್ತಾ ಇದ್ದಾನೆ. ಇಷ್ಟೇ ನನಗೂ ನಿನಗಿರೋ ವ್ಯತ್ಯಾಸ. ಅದರಲ್ಲಿ ನೀನು ನನ್ನನ್ನೇ ಇವತ್ತಿಗೆ ಅಧ್ಯಾಯ ಮುಗೀತು ಅಂತ ಹೇಳ್ತಿದ್ದೆ ಅಲ್ವಾ, ಹೋಗು ಅನ್ಭವಿಸು, ನೀನು ನಿನಗಿದೆಲ್ಲ ಆಗಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಬೆಟ್ಟಯ್ಯಂಗೆ ಹೇಳ್ತಿರ್ತಾರೆ. ಯಾವತ್ತಿದ್ರೂ ನಮಗೆ ತೊಂದರೆ ಕೊಡೋರು ಇದ್ದೇ ಇರ್ತಾರೆ, ಇವ್ರು ಯಾವತ್ತೂ ಕೂಡ ಇವರು ಹೊರಗಡೆ ಇರಬಾರ್ದು, ಇವ್ರು ಜೈಲಲ್ಲೇ ಕೊಳಿಬೇಕು ಅಂತ ಹೇಳ್ಬಿಟ್ಟು ಎಳ್ಕೊಂಡೋಗಿ ಇವನನ್ನ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕೂಡ ಇಲ್ಲಿ ಪೊಲೀಸರಿಗೆ ಹೇಳ್ತಾರೆ. ಅಲ್ಲಿಂದ ಬೆಟ್ಟಯ್ಯನೂ ಹಾಗೇನೆ ಸುಭಾಷ್ ಜೊತೆ ಇದ್ದಂಥ ಹುಡುಗಿನೂ ಕೂಡ ಇಬ್ಬರನ್ನೂ ಕೂಡ ಎಳ್ಕೊಂಡು ಪೊಲೀಸರು ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ.
ಶಿವರಾಮೇಗೌಡ ತಿಂದ ಮನೆಗೆ ನಿಮಗೆ ದ್ರೋಹ ಬಗ್ಗೆಕ್ಕೆ ಹೆಂಗಾದ್ರೂ ಮನ್ಸು ಬರ್ತೈತ್ಲ ನಿಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ. ಆವಾಗ ಈಶ್ವರಿ, ಇಲ್ಲ ಭಾವ, ಆ ರೀತಿ ಏನೂ ಇಲ್ಲ, ನಿಮ್ಗೆ ಗೌರವಕ್ಕೆ ನಾವು ಧಕ್ಕೆ ತರಬೇಕನ್ನೋ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಆ ಪತ್ರಗಳೆಲ್ಲನೂ ನಾವು ಸೇಫಾಗಿ ನಿಮಗೆ ತಲುಪಿಸೋಣ ಅಂತಲೇ ಇದ್ವಿ. ಅಷ್ಟರಲ್ಲಿ ಅವಳೆಲ್ಲೂ ಪೊಲೀಸು ಅಂತ ನಮ್ಮ ಮರ್ಯಾದೆ ತೆಗಿತಾಳೋ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ಅಷ್ಟರಲ್ಲಿ ನಮ್ಮ ಮುದ್ದು ಸೊಸೆನೇ ಇಂಥ ಒಳ್ಳೆ ಕೆಲಸ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾರೆ. ಆವಾಗ ಶಿವರಾಮೇಗೌಡರು ಒಂದು ಕ್ಷಣ, ನಿಲ್ಲಿಸು ಸಾಕು, ಇಷ್ಟಾದರೂ ಕೂಡ ನೀನು ನಾಟಕನ ಮಾಡೋಕ್ಕೆ ಹೋಗ್ಬೇಡ, ನಿನ್ನ ಮಗನ ಪರ ವಹಿಸ್ಕೊ ಬರಬೇಡ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಈಶ್ವರಿ ಕೂಡ ತುಂಬಾ ಬೇಜಾರಾಗ್ತಾ ಇರ್ತಾರೆ. ಇಲ್ಲ ಭಾವ, ನಿಮಗೆ ಮರ್ಯಾದೆಗೆ ಧಕ್ಕೆ ತರೋಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ಇಲ್ಲಿ ಹೇಳಿದ್ರು ಕೂಡ ಶಿವರಾಮೇಗೌಡರು ಅವ್ರ ಮಾತನ್ನು ನಂಬೋಕ್ಕೆ ರೆಡಿ ಇರೋಲ್ಲ. ಕೊನೆಯದಾಗಿ ಇಲ್ಲಿ ಈಶ್ವರಿ ಹೋಗಿ ಕಾಲನ್ನ ಹಿಡ್ಕೊಬಿಡ್ತಾಳೆ. ಶಿವರಾಮೇಗೌಡರು ಕಾಲನ್ನ ಹಿಡ್ಕೊಂಡು, ನನ್ನಿಂದ ನನ್ನ ಮಗನಿಂದ ತಪ್ಪಾಗಿದೆ, ನಿಮ್ಮ ಗೌರವಕ್ಕೆ ನಾವು ಧಕ್ಕೆ ತರೋಂಥ ಕೆಲಸ ಮಾಡಿದ್ದೀವಿ, ಆದರೆ ಇನ್ಯಾವತ್ತೂ ಕೂಡ ಆ ರೀತಿ ಆಗೋದಿಲ್ಲ ಅಂತ ಹೇಳಿದರೆ, ತಿಂದ ಮನೆಗೆ ನೀವು ದ್ರೋಹ ಬಗ್ಗೆ ಅಂತ ಕೆಲಸ ಮಾಡಿದ್ದೀರಾ, ಅಂಥದ್ರಲ್ಲಿ ನಾನು ನಿಮ್ಮನ್ನು ಮತ್ತೆ ಹೆಂಗೆ ನಂಬಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಆವಾಗ ಇಲ್ಲಿ ಅಜ್ಜಿನೂ ಕೂಡ ಬೈತಾ ಇರ್ತಾರೆ. ತಾಯಿ ಸರಿಯಾಗಿದ್ದಿದ್ರೆ ಮಗನೂ ಸರಿಯಾಗಿರ್ತಿದ್ದ, ಅಂಥದ್ರಲ್ಲಿ ನೀನು ಹೆಂಗೆ ಮತ್ತೆ ನಿನ್ನ ಮಗನ ಪರ ವಹಿಸ್ಕೊತಾ ಇದೀಯಾ, ಇದೊಂದು ಸಲ ಕ್ಷಮಿಸು ಅಂತ ಹೇಳ್ತಿದೀಯ ಅಂದಾಗ ಇಲ್ಲಿ ಚಿತ್ರನೂ ಕೂಡ ಅಳೋಕ್ಕೆ ಶುರು ಮಾಡ್ತಾಳೆ. ಹೌದು ಮಾವ, ಇದೊಂದು ಸಲ ಕ್ಷಮಿಸು, ಒಂದು ಸಲ ಕ್ಷಮಿಸು, ಏನೋ ತಪ್ಪಾಗಿದೆ, ಇದೊಂದು ಸಲ ಕ್ಷಮಿಸು ಅಣ್ಣನ ಅಂತ ಹೇಳಿದಾಗ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳ್ಬಿಟ್ಟು ಗೋವಿಂದಗೌಡರು ಇಲ್ಲಿ ಬೈತಾರೆ. ನಮ್ಮ ಅಣ್ಣನ ಕಾಲು ಮುಟ್ಟೋ ಯೋಗ್ಯತೆಯೂ ಕೂಡ ಇಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಅಮ್ಮಮ್ಮನೂ ಕೂಡ ಹೇಳ್ತಾರೆ, ಹೋಗೋ, ನೀನು ಮಾಡಿರೋ ತಪ್ಪಿಗೆ ನನ್ನ ಮಗನ ಕಾಲನ್ನಾದ್ರೂ ಹಿಡ್ಕೊ, ಅದಕ್ಕೆ ಪಶ್ಚಾತ್ತಾಪನಾದ್ರು ಸಿಗುತ್ತೆ ಅಂತ ಹೇಳಿದಾಗ ಗೋವಿಂದಗೌಡರು, ನಿಂತ್ಕೊ ಅಲ್ಲೇ, ನೀನು ಯಾವುದೇ ಕಾರಣಕ್ಕೂ ಬರೋವಾಗಿಲ್ಲ, ನೀನು ನನ್ನ ಅಣ್ಣನ ಕಾಲು ಮುಟ್ಟೋಕ್ಕೂ ಕೂಡ ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ. ಆಮೇಲೆ ಶಿವರಾಮೇಗೌಡರು ಕೂಡ ಅಷ್ಟೇ, ಯಾರು ಕೂಡ ನನ್ನ ಹತ್ರನೂ ಬರಬೇಡಿ, ಇಲ್ಲಿ ನಾನು ಅಲ್ದಲೆ ಇಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಅಂತ ನಾನು ಯಾವತ್ತೂ ಜೀವನ ಮಾಡಲಿಲ್ಲ, ನಂದು ನನ್ನ ತಮ್ಮನ ಮಕ್ಕಳು, ನನ್ನ ತಮ್ಮನ ಹೆಂಡತಿ ಮಕ್ಕಳು ಅಂತ ಎಲ್ಲರೂ ಕೂಡ ನಾನು ಇಲ್ಲಿ ಎಲ್ಲರಿಗೂ ಕೂಡ ನನ್ನವರು ಅನ್ಕೊಂಡು ಜೀವನ ಮಾಡಿದ್ದೀನಿ. ಆದರೆ ನನಗೆ ಕೂಡ ನೀವು ಎಲ್ಲರೂ ಕೂಡ ಇಲ್ಲಿ ದ್ರೋಹ ಮಾಡ್ತಿರಲ್ಲ, ನಿಮಗೆಲ್ಲ ಹೆಂಗಾದ್ರೂ ಮನಸ್ಸು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಬೈತಾ ಇರ್ತಾರೆ. ಅಷ್ಟರೊಳಗೆ ಗೋವಿಂದಗೌಡರು ಬಂದ್ಬಿಟ್ಟು ಇಲ್ಲಿ ಸುಭಾಷ್ಗೆ, ನೋಡು, ಇದೇ ಲಾಸ್ಟ್ ಆ್ಯಂಡ್ ಫಸ್ಟು, ಯಾವುದೇ ಕಾರಣಕ್ಕೂ ನೀನು ಇಲ್ಲಿ ನಮ್ಮ ಮನೆಗೆ ಯಾವತ್ತೂ ಮುಖ ತೋರಿಸಂಗಿಲ್ಲ, ನೀನು ಅಷ್ಟೇ ಈಶ್ವರಿ, ಇವತ್ತಿಗೆ ಏನು ಸಂಬಂಧ ಮುಗೀತು ಅಂತ ಹೇಳ್ಬಿಟ್ಟು ನೀನು ಇರಬೇಕು, ಇಲ್ಲಾಂದರೆ ನೀನು ಅಷ್ಟೇ ಅವನ ಜೊತೆ ಮನೆಯಿಂದ ಆಚೆಗೆ ಹೋಗ್ತಾ ಇರಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ನೀನು ಇವಾಗಲೇ ಹೋಗ್ಬಿಡು ಹೊಟ್ಟೆಯಿಂದ ಆಚೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಾನೆ. ಆಗ ನನ್ನ ಮಾತು ಕೇಳ್ರಿ ಅಂದಾಗ, ಮುಚ್ಚಬೇಕು ಬಾಯಿ, ಜಾಸ್ತಿ ಮಾತಾಡಿದರೆ ಈಶ್ವರಿ ನಿನ್ನನ್ನು ಹೊಟ್ಟೆಯಿಂದ ಆಚೆಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗೋವಿಂದಗೌಡರು ಕೂಡ ಇಲ್ಲಿ ಸುಭಾಷ್ನ ಎಳ್ಕೊಂಡೋಗಿ ಹಟ್ಟಿಯಿಂದ ಆಚೆಗೇ ಹಾಕ್ಬಿಡ್ತಾರೆ. ಆಮೇಲೆ ಇಲ್ಲಿ ಈಶ್ವರಿ ಕೂಡ ಇಲ್ಲಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಭಾವ, ನನ್ನ ಮಾತನ್ನು ಕೇಳಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಇದೊಂದು ಸಲ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಳೋಕ್ಕೆ ಶುರು ಮಾಡ್ತಾಳೆ. ಸಾಕು ಸುಮ್ಮನಿರೇ, ಎಷ್ಟು ಅಂತ ನಾಟಕನ ಮಾಡ್ತೀಯೇ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮನೂ ಕೂಡ ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಇಲ್ಲ ಮಾವ, ನನ್ನ ಮಾತನ್ನ ಕೇಳಿ ನೀವು, ಇದೊಂದು ಸಲ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಈಶ್ವರಿ ಎಷ್ಟೇ ಗೋಳಾಡಿದ್ರು ಕೂಡ ಇಲ್ಲಿ ಕ್ಷಮಿಸೋದೇ ಇಲ್ಲ ಶಿವರಾಮೇಗೌಡರು. ಆಮೇಲೆ ಇನ್ನೊಂದು ಕಡೆ ಶಿವರಾಮೇಗೌಡರು ಎಷ್ಟೇ ತಪ್ಪುಗಳಾದರೂ, ಏನೇ ತಪ್ಪುಗಳಾದರೂ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ನಮ್ಮ ಮುದ್ದು ಸೊಸೆ ಇರುವಾಗ ನಮ್ಮ ಮನೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಅಂದಾಗ ಇಲ್ಲಿ ವಿದ್ಯಾ ಕೂಡ ಹಾಗೆ ಭದ್ರ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಏನೇ ಆಗಲಿ, ನಾವು ಬರೋವಂಥ ಹೋಗುಗಳು ತಪ್ಪುಗಳನ್ನ ಎಲ್ಲವನ್ನೂ ಕೂಡ ನೀನು ಸರಿದೂಗಿಸ್ಕೊ ಹೋಗ್ತೀಯಲ್ಲ, ಅದೇ ನಮಗೆ ಖುಷಿ ಕಣವ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಇದರಲ್ಲಿ ನಂದು ಏನಿದೆ ಮಾವ, ನೀವು ನನಗೆ ಜವಾಬ್ದಾರಿ ವಹಿಸಿದ್ದೀರಾ ಅಂತ ಆದಮೇಲೆ ಜವಾಬ್ದಾರಿನ ನಿಭಾಯಿಸ್ಕೋಗೋದು ನನ್ನ ಕರ್ತವ್ಯ ಅಲ್ವಾ, ನೀವು ನನಗೆ ಯೋಗ್ಯತೆ ಮೀರಿ ಜವಾಬ್ದಾರಿನ ಕೊಟ್ಟಿದ್ದೀರಾ, ಅದನ್ನು ನಿಭಾಯಿಸ್ಕೋಗೋದು ನನ್ನ ಕರ್ತವ್ಯ ಆಗೈತೆ ಅಂತ ಹೇಳ್ಬಿಟ್ಟು ವಿದ್ಯೆ ಕೂಡ ಹೇಳ್ತಾ ಇರ್ತಾಳೆ. ಹಾಗೇನೇ ಆಗಲಿ, ನೀನು ಮಾಡಿರೋದು ಇಷ್ಟು ಒಂದು ಒಳ್ಳೆ ಕೆಲಸಕ್ಕೆ ನಾವು ಏನಾರು ಒಂದು ನಿನಗೆ ಖುಷಿಯಾಗುವಂಥದ್ದು ವಿಚಾರ ಕೊಡಲೇಬೇಕಲ್ವ ಅಂತ ಅಂದಾಗ, ಏನವ್ವ ಅಂತ ಅಂದಾಗ, ಏನು ಮಾವ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಕೇಳ್ತಾ ಇರ್ತಾರೆ. ಆಗ ಅಮ್ಮಮ್ಮನೂ ಕೂಡ ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾ ಇರ್ತಾರೆ, ಇವಳು ಮಾಡಿರೋಂಥ ಕೆಲಸಕ್ಕೆ ನೀನು ಏನೇ ಕೊಟ್ಟರು ಕಡಿಮೆನೇ ಕಾಣಲ್ಲ ಅಂದಾಗ, ಹ್ಞೂ ಅಮ್ಮ, ಆದರೂ ನನಗೆ ಗೊತ್ತೈತೆ, ಆದರೆ ನಾವು ಇಲ್ಲಿ ಕ್ಷಣಕ್ಕೆ ಮಾತ್ರ ನಾವು ಉಡುಗೊರೆ ಅಂತ ಕೊಟ್ಟರೆ ಅದಕ್ಕೆ ಕ್ಷಣಕ್ಕೆ ಮಾತ್ರ ಮುಗ್ದೋಯ್ತೈತೆ, ಆದರೆ ನಾವೇನು ಮಾಡಬೇಕು ಅಂತಂದರೆ ಜೀವನ ಪೂರ್ತಿ ಅವಳ ಕನಸಿಗೆ ಬೆಂಬಲ ಆಗಿರಬೇಕು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಳ ಕನಸಾಗಿರೋ ಅಂಥ ಒಂದು ಏನು ಡಾಕ್ಟ್ರು ಓದಬೇಕು ಅಂತ ಇದ್ದಾಳೆ, ನನ್ನ ಮಗನ ಕನಸನ್ನು ಹಾಗೆ ನನ್ನ ಸೊಸೆ ಕನಸನ್ನು ನಾನು ಇಲ್ಲಿ ನೆರವೇರಿಸ್ಬೇಕಂತ ಇದ್ದೀನಿ ಅಂತ ಅಂದಾಗ ವಿದ್ಯೆ ಒಂದು ಕ್ಷಣ ತುಂಬಾ ಖುಷಿ ಆಗ್ತಾಳೆ. ಏನು ಈ ರೀತಿ ಹೇಳ್ತಿದ್ದಾರೆ ಮಾವ, ನಿಜನಾ ಅಂತ ಅಂದಾಗ, ಹೌದು ಕಣವ, ನೀನು ಕಂಡಿರುವಂಥ ಕನಸಿಗೆ ನಾವು ಇಲ್ಲಿ ಬೆಂಬಲವಾಗಿ ನಿಲ್ಲಬೇಕು ಅಂತ ಇದ್ದೀವಿ ಅಂದಾಗ ವಿದ್ಯಾ ಹಾಗೆ ಭದ್ರ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ. ಆದರೆ ಈಶ್ವರಿ ಹಾಗೆ ಸಾವಿತ್ರಿ, ಚಿತ್ರ ಹಾಗೆಯೇ ವಿನಂತಿ ಎಲ್ಲರೂ ಕೂಡ ಒಂದು ಕಡೆ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಹೌದು, ನಾನು ಹೇಳ್ತಾ ಇರೋದು ನಿಜ ಅಂತ ಹೇಳ್ಬಿಟ್ಟು ವಿದ್ಯೆನ ಕನಸನ್ನು ನಾವು ನನಸು ಮಾಡೋಣ ಅಂತಿದ್ದೀವಿ, ಅವಳು ಕಂಡಂಥ ಕನಸಿಗೆ ನಾವು ಬೆಂಬಲವಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದಾಗ ಎಲ್ಲರೂ ಕೂಡ ಇಲ್ಲಿ ಖುಷಿನ ಆಗ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇಷ್ಟ ಆಗಿರುತ್ತೆ. ಪ್ಲೀಸ್ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.